अकामः सर्वकामो वा मोक्षकाम उदारदीः तीव्रेण भक्तियोगेन यजेत पुरुषोत्तमम्। प्रतिष्ठाकामः पुरुषः रोदसी लोकमातरो आधिपत्यकामः सर्वेषां यजेत परमेष्ठिनम्। ब्रह्मवर्चसकामस्तु यजेत ब्रह्मणस्पतिम्। विद्याकामस्तु गिरिशम् दाम्पत्यार्थम् उमांसतीम्। इन्द्रमिन्द्रियकामस्तु तेजस्कामो विभावसुम्। आयुष्कामोऽश्विनौ देवौ पुष्टिकाम इलां व्रजेत्। अथ भागवते तृतीये स्कन्धे सप्तमे अध्याये ब्रह्मदेहे यथा इन्द्रियाणि निरभिद्यन्त यथा च ते कौशारवेण मैत्रेयेण विदुरं प्रति समवर्ण्यन्त तदिदानीं सर्वैः अस्माभिरपि सव्याख्यं श्रूयते। ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ಈ ಇಂದ್ರಿಯಗಳು ಹೇಗೆ ಹುಟ್ಟಿದವು ಅಂತನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇಂದ್ರಿಯಗಳ ಗೋಲಕಗಳು, ಅದರಲ್ಲಿ ಇಂದ್ರಿಯಗಳು, ಆ ಇಂದ್ರಿಯ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಅವರ ಅಧ್ಯಾತ್ಮ ರೂಪ, ಅಧಿದೈವ ರೂಪ, ಹೀಗೆಲ್ಲವೂ ಕೂಡ ಲೋಕಪಾಲಕ ರೂಪ, ಅದಕ್ಕೆ ಅಧಿದೈವ ಅಂತಾರೆ. ವಾಗೀಂದ್ರಿಯ ಹಾಗೂ ವಾಗೀಂದ್ರಿಯದ ಅಭಿಮಾನಿಯಾದ ಅಗ್ನಿ ರೂಪಗಳಿಗೆ ಅಧ್ಯಾತ್ಮ ಅಂತಾರೆ. ಹೀಗೆ ಎಲ್ಲ ರೂಪಗಳಿಂದ ಆಯಾ ದೇವತೆಗಳು ಅಲ್ಲಿ ಬಂದು ವ್ಯಕ್ತರಾದರು, ಹುಟ್ಟಿದರು ಅಂತ ಬಂದಿದೆ. ಇಲ್ಲಿ ನಾವು ಕಳೆದ ದಿವಸ ಈ ಶ್ರವಣ ಮಾಡ್ಲಿಕ್ಕೆ ತೊಡಗಿದ್ದೀವಿ. ಅಲ್ಲಿ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ, ಉಪನಿಷತ್ತು ಮತ್ತು ಉಪನಿಷತ್ ಭಾಷ್ಯದಲ್ಲಿ ಕೂಡ ಈ ವಿಷಯಗಳು ಒಂದಿಷ್ಟು ವರ್ಣಿತ ಆಗಿವೆ. ಅವನ್ನು ನಾವೀಗ ನೋಡಬೇಕು. 11ನೇ ಶ್ಲೋಕದಲ್ಲಿ, ಈ 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಅಥ ತಸ್ಯಾಭಿತಪ್ತಸ್ಯ ಕತಿಚ ಆಯತನಾನಿ ನಿರಭಿದ್ಯಂತ ಅಂತ ಹೀಗೆ ಬಂದಿದೆ. ಅದಕ್ಕಿಂತ ಮುಂಚೆ 10ನೇ ಶ್ಲೋಕದಲ್ಲಿ ವಿರಾಜಂ ಅತಪತ್ ಸ್ವೇನ ತೇಜಸ ಯೇಷಾಂ ವಿವೃದ್ಧಯೇ ಅಂತ ಹೀಗೆ ಕೂಡ ಬಂದಿದೆ. ಅಲ್ಲಿ ಅತಪತ್ ಅಂದ್ರೆ ಏನ್ ಅರ್ಥ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ವಿಜಯಧ್ವಜರ ಪ್ರಕಾರ ಅತಪತ್ ಅಂದ್ರೆ ಅದಕ್ಕೊಂದು ಅವಕಾಶ ಕೊಟ್ಟ ಅಂತ. ಯಾದವಾರರು ಹೇಳುವಂತೆ ಅದನ್ನ ಅವನು ಸಂಕಲ್ಪ ಮಾಡಿದ ಅಂತ. ಇದನ್ನ ಕಳೆದ ದಿವಸ ನೋಡಿದ್ದೇವೆ, ಆಲೋಚನೆ ಮಾಡಿದ ಅಂತ. ಇದು ಐತರೇಯ ಉಪನಿಷತ್ತಿನಲ್ಲಿ ಒಂದ್ ಕಡೆ ಬಂದಿದೆ. ಅದನ್ನ ಒಂದ್ ಬಾರಿ ನಾವು ಗಮನಿಸಿದ್ರೆ ನಮಗೆ ಇದೆಲ್ಲವೂ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಇದನ್ನೊಮ್ಮೆ ನೋಡ್ಬೇಕು ನಾವೀಗ. ಐತರೇಯ ಉಪನಿಷತ್ತಿನಲ್ಲಿ ದ್ವಿತೀಯಾರಣ್ಯಕದ 4ನೇ ಅಧ್ಯಾಯದಲ್ಲಿ ಆತ್ಮಾವ ಇದಮಗ್ರ ಇದಂ ಏಕ ಏವ ಅಗ್ರ ಆಸೀತ್ ನಾಣ್ಯ ಕಿಂಚನ ಮಿಷತ್ ಅಂತ ಹೀಗೆ ಒಂದು ಭಾಗ ಪ್ರಾರಂಭ ಕಾಣುತ್ತದೆ. ಅಲ್ಲಿ ಸ ಈಕ್ಷತೆ ಲೋಕಾನುಸೃಜ, ನಾನು ಈ ಜಗತ್ತನ್ನೆಲ್ಲ ಸೃಷ್ಟಿಸಬೇಕು ಅಂತ ಆಲೋಚನೆ ಮಾಡಿದ ಅಂತ ಹೀಗೆ ಬಂದಿದೆ. ಅಲ್ಲೇ ಮುಂದೆ ಈ ಇಂದ್ರಿಯಗಳನ್ನು ಹೇಗೆ ಸೃಷ್ಟಿಸಿದ, ತಮ್ಮ ಅಭ್ಯತಪತ್ ತಸ್ಯ ಅಭಿತಪ್ತಸ್ಯ ಮುಖಂ ನಿರಭಿದ್ಯತ ಯಥಾ ಅಂಡಂ ಮುಖಾತ್ ವಾಕ್ ಅಂತ ಹೀಗೆ ಒಂದು ಭಾಗ ಪ್ರಾರಂಭ ಆಗಿದೆ. ಬ್ರಹ್ಮ ಶರೀರದಿಂದ ಆ ದೇವತೆಗಳ ಉತ್ಪತ್ತಿ ಅಂತ ಇದು ಬಂದಿದೆ. ಅಲ್ಲಿಯೂ ಅಭಿತಪ್ತಸ್ಯ ಅಂತ ಬಂದಿರೋದನ್ನು ನಮಗೆ ಗಮನಿಸಬೇಕು. ಮತ್ತು ಮೊದಲು ಹುಟ್ಟಿರುವುದು ಇದೇ ಅಗ್ನಿ ಅಂತ ಅನ್ನೋದನ್ನು ಕೂಡ ಅಲ್ಲಿ ಗಮನಿಸ್ಬೇಕು ನಾವು. ತಮ್ಮ ಅಭ್ಯತಪತ್
ಆ ಪರಮಾತ್ಮ ಈ ಜಗತ್ ಬ್ರಹ್ಮನ ಶರೀರದಲ್ಲಿ ಅಂಗಾಂಗಗಳನ್ನು ಸೃಷ್ಟಿಸಬೇಕು ಅಂತ ಬಯಸಿದ ಅಂತ ಹೀಗೆ ಕಾಣಿಸ್ತದಲ್ಲಿ. ಅಭ್ಯತಪತ್ ಅನ್ನುವ ಶಬ್ದಕ್ಕೆ ಬಯಸಿದನು, ಇದು ಅಲ್ಲಿ ಕಂಡಿರುವಂತಹ ಅರ್ಥ. ಪುನರೈಚ್ಛತ್ ಜಗನ್ನಾಥ ತಸ್ಯ ಅಂಗೋತ್ಪತ್ತಿ ಅಚ್ಯುತಃ ಅಂತ ಭಾಷ್ಯದಲ್ಲಿ ಐಚ್ಛತ್ ಅಂತ ಅರ್ಥ ಬರೆದಿದ್ದಾರೆ. ಐಚ್ಛತ್ ಅಂದ್ರೆ ಸಂಕಲ್ಪ ಮಾಡಿದ ಅಂತ. ಹೀಗೆ ಅಭ್ಯತಪತ್ ಅನ್ನುವ ಶಬ್ದಕ್ಕೆ ವಿಜಯಧ್ವಜರು ಹೇಳಿರುವ ಅವಕಾಶ ಉಳ್ಳದ್ದನ್ನಾಗಿ ಮಾಡಿದ ಅನ್ನುವ ಅರ್ಥಕ್ಕಿಂತ ನಾವು ಈ ಇಚ್ಛೆ ಉಳ್ಳದನ್ನ ಇಚ್ಛೆ ಮಾಡಿಕೊಂಡ, ಸಂಕಲ್ಪ ಮಾಡಿದ ಅಂತ ಏನು ಅರ್ಥ ಹೇಳಿದ್ದಾರೆ ಯಾದವಾರ್ಯರು ಮತ್ತು ಉಳಿದ ಶ್ರೀಧರಾದಿ ವ್ಯಾಖ್ಯಾನಕಾರರು. ಆ ಅರ್ಥವನ್ನು ಇಟ್ಕೊಳ್ಳೋದು ಒಳ್ಳೆಯದು ಅನ್ನೋದಕ್ಕಾಗಿ ಇದನ್ನು ಹೇಳಿದೆ. ಅಲ್ಲಿ ಹೀಗೊಂದು ವರ್ಣನೆ ಇದೆ. ಅಂಡವನ್ ಮುಖಮಸ್ಯಾಸಿ, ಆ ಬ್ರಹ್ಮನ ಶರೀರಕ್ಕೆ ಅಂಗೋತ್ಪತ್ತಿ ಆಗಬೇಕು ಅಂತ ಬಯಸಿದ. ಆ ಶಿರಸ್ಸೆಂಬ ಅಂಗ ಮೊದಲು ಒಂದು ಮೊಟ್ಟೆ ಆಕಾರದಲ್ಲಿ ಹುಟ್ಟಿದಂತೆ. ಈ ಕೆಲವು ವಿಷಯಗಳನ್ನ ಗೋವಿಂದಾಚಾರ್ಯ ಕೂಡ ಹೇಳಿದ್ದಾರೆ. ಆದ್ರಿಂದ ಇತರೆಯ ಭಾಷೆಯಲ್ಲಿ ನಾನು ಅದನ್ನು ತಗೊಂಡಿದ್ದೇನೆ. ಮೊದಲು ಒಂದು ಮೊಟ್ಟೆ ಅಂತ ಒಂದು ಮುದ್ದೆ ಅಂತ ಅದು ಕಾಣಿಸಿತು ಅಷ್ಟೇ. ಮುಂದೆ ಅದಕ್ಕೆ ವಾಗೀಂದ್ರಿಯ ಹುಟ್ಟಿತು. ಹೀಗೆ ಇಲ್ಲಿ ಏನು ಕ್ರಮದಲ್ಲಿದೆಯೋ, ಈ ಉಪನಿಷತ್ತಿನ ಕ್ರಮದಲ್ಲಿ ಏನು ಬಂದಿದೆಯೋ ಅದೇ ತರ ಹೆಚ್ಚು ಕಡಿಮೆ ಅಲ್ಲಿ ಬಂದಿದೆ. ಪ್ರಥಮಂತು ಶಿರೋಭಿಧಂ ತತ್ರ ವಾಂಗ್ನಾಮಕಂ ರೂಪಂ, ಅದನ್ನೆಲ್ಲ ಅಲ್ಲಿ ವರ್ಣಿಸಿದ್ದಾರೆ. ಶಿರಸ್ಸೆಂಬ ಅಂಗ ಹುಟ್ಟಿತು. ಅದರಲ್ಲಿ ಆ ಭಗವಂತನ ಇಚ್ಛೆಯಿಂದ ಬಾಯಿ, ವಾಗೀಂದ್ರಿಯ ಅವೆಲ್ಲ ಹುಟ್ಟಿತು. ಅಗ್ನಿಯ ವಾಕ್ ಹೆಸರಿನ ರೂಪ, ಅದು ಮೊದಲನೇ ರೂಪ, ಅದು ಹುಟ್ಟಿತು. ಅಧಿದೈವದಲ್ಲಿ ಅವನದೇ ಮತ್ತೊಂದು ಎರಡನೇ ರೂಪ ಹುಟ್ಟಿತು. ಹೀಗೆ ಮುಖದ ಬಗ್ಗೆ ಅಲ್ಲಿ ಬಂದಿದೆ. ಇಲ್ಲಿ ಭಾಗವತದಲ್ಲಿ ಕೂಡ 12ನೇ ಶ್ಲೋಕದಲ್ಲಿ ಮುಖದ ಬಗ್ಗೆ ಬಂದಿದೆ. ಮುಂದೆ ತಾಲುವಿನ ಬಗ್ಗೆ ಬಂದಿದೆ ಭಾಗವತದಲ್ಲಿ. ಅಲ್ಲಿ ಉಪನಿಷತ್ತಿನಲ್ಲಿ ಮುಂದೆ ಮೂಗಿನ ಬಗ್ಗೆ ಬಂದಿದೆ. ಸ್ವಲ್ಪ ಹೀಗೆ ಆ ಕ್ರಮದ ವ್ಯತ್ಯಾಸ ಇದೆ ಅಷ್ಟೆ. ಸೂರ್ಯನ ಬಗ್ಗೆ, ಮಿತ್ರ ಮೊದಲಾದ ದೇವತೆಗಳ ಬಗ್ಗೆ, ಎಲ್ಲರ ಬಗ್ಗೆಯೂ ಕೂಡ ಅಲ್ಲಿ ವರ್ಣನ ಬಂದೇ ಇದೆ. ಈಗ ನಾವು ಅದನ್ನ ಅಲ್ಲಿ ನೋಡ್ಬೇಕು. ಇದು ಅಭ್ಯತಪತ್ ಅನ್ನೋದಕ್ಕೆ ಏನೊಂದು ವ್ಯತ್ಯಾಸ ಇತ್ತು ಕಳೆದ ದಿವಸ ನಾವು ನೋಡಿದ್ದು, ಅದ್ರ ಬಗ್ಗೆ ಇದು ವಿವರಣೆ. ಮತ್ತೆ ಮುಖ್ಯವಾಯುವಿನ ಮಗ ಅವನು ನಾಸಿಕ್ಯವಾಯು ಅಂತ ವರ್ಣನೆ ಮಾಡ್ತಾರೆ. ತಥೈವ ನಾಸಿಕಾತೋ ಭೂತ್ ಮುಖ್ಯವಾಯು ಸುತಃ ಮರುತ ಪ್ರಾಣೋ ವಾಯು ರೀತಿ ದ್ವೇಧ. ಅದು ಇಲ್ಲಿ ನಾವು ಕಳೆದ ದಿವಸ ನೋಡಿದ ಭಾಗವತದಲ್ಲಿ ಕೂಡ ಅದು ಬಂದಿದೆ. ಮುಖ್ಯ ಪ್ರಾಣನು ಅವನ ಮಗನು ಪ್ರಾಣ ಪ್ರಥಮಜೋ ಎಷ್ಟು ಅಂತ ಹೀಗೆ ಅದೊಂದು ಬಂದಿದೆ. ಆಮೇಲೆ ಅವನ ಪುತ್ರನ ಬಗ್ಗೆನೂ ಕೂಡ ಭಾಗವತದಲ್ಲಿ ಬಂದಿತ್ತು. ಸೂರ್ಯನ ಬಗ್ಗೆ, ಹೀಗೆ ಅನೇಕ ದೇವತೆಗಳ ಬಗ್ಗೆ ಅಲ್ಲಿ ಬಂದಿದೆ. ಈ 17ನೇ ಶ್ಲೋಕದಲ್ಲಿ ಒಂದು ಕಡೆ ದಿಶಃ ಯಮ ಮಿತ್ರ ವರುಣ ಕುಬೇರಾಹ ಅಂತ ಹೀಗಿದೆ. ಕರ್ಣಾವಸ್ಯ ವಿನಿರ್ಭಿಣ್ಣೌ ಧಿಷ್ಣ್ಯಂ ಸ್ವಂ ವಿಭುಷುರ್ದಿಶಃ ಶ್ರೋತ್ರೇಣಾಂಶೇನ ಶಬ್ದಸ್ಯ ಸಿದ್ಧಿಂ ಏನ ಪ್ರಪದ್ಯತೆ. ದಿಕ್ಕುಗಳು ಹುಟ್ಟಿದರು. ಆ ದಿಕ್ಕುಗಳು ಹುಟ್ಟುವುದು ಅಂದ್ರೆ ಏನರ್ಥ? ಅದಕ್ಕೆ ಸ್ವಂ ವಿಭುಷುರ್ ದಿಶಃ, ದಿಕ್ಕುಗಳು ಅಂದ್ರೆ ಯಮ ಮಿತ್ರ ವರುಣ ಕುಬೇರ ಮೊದಲಾದವರು ಅಂತ ಯಾದವಾರ್ಯರು ಹೇಳಿ, ಯಮಶ್ಚ ಮಿತ್ರ ವರುಣ ಕುಬೇರಶ್ಚ ಜಿಗೀಶ್ವರಾಹ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯವನ್ನ ಅಲ್ಲಿ ಉದ್ಧರಿಸಿದ್ದಾರೆ. ಇದು ಕೂಡ ಈಗ ನಾವು ಕಳೆದ ದಿವಸ ನೋಡ್ಲಿಕ್ಕಾಗಿರ್ಲಿಲ್ಲ, ಇವತ್ತು ನೋಡ್ಬೇಕಾದಂತಹ ಒಂದು ಅಂಶ. ಅಲ್ಲಿ ಯಾವ್ಯಾವ ದೇವತೆಗಳು ನಮಗೆ ಯಾವ್ಯಾವ ನೆರವು ಕೊಡ್ತಾರೆ ಅಂತ. ನಾವು ಯಾವ್ಯಾವ ಗ್ರಂಥಗಳನ್ನು ಓದುವಾಗ ಯಾವ್ಯಾವ ದೇವತೆಯ ಸಹಾಯ ತಗೊಳ್ತೀವಿ. ಅಗ್ನಿ ಚಕ್ಷು, ಅಗ್ನಿ ಚಕ್ಷುರಸ ಆದಿತ್ಯ ಚಂದ್ರಮಾ ಮನೋ ದಿಶ ಶ್ರೋತ್ರಂ ತಯೇಷಾಂ ಪ್ರಹಿತಾಂ ಸಂಯೋಗೋಧ್ಯಾತ್ಮಂ ಇಮಾ ದೇವತಾ. ಇದು
ಇಂದ್ರಿಯಾಭಿಮಾನಿ ದೇವತೆಗಳ ಬಗ್ಗೆ ಐತರೇಯ ಉಪನಿಷತ್ತಿನಲ್ಲಿ ವರ್ಣನೆ ಮಾಡುವಂತ ಪ್ರಸಂಗ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ಅಧ್ಯಾತ್ಮ ಅಗ್ನಿ ವಾಗಾಖ್ಯ ಚಕ್ಷು ಸೂರ್ಯ ಪ್ರಕೀರ್ತಿತ ಅಂತ ಅದನ್ನು ವಿಸ್ತರಿಸಿದ್ದಾರೆ. ಶರೀರದಲ್ಲಿ ವಾಕ್ಕಿಗೆ ಅಭಿಮಾನಿ ಅಗ್ನಿ, ಚಕ್ಷುಸಿಗೆ ಅಭಿಮಾನಿ ಸೂರ್ಯ. ನಮ್ಮ ಮನಸ್ಸಿನ ಅನೇಕ ವ್ಯಾಪಾರಗಳಿವೆ, ಅನೇಕ ಪ್ರವೃತ್ತಿಗಳಿವೆ, ಚಿತ್ತವೃತ್ತಿಗಳಿವೆ. ಅದರಲ್ಲಿ ಒಂದೊಂದಕ್ಕೆ ಒಬ್ಬೊಬ್ಬ ದೇವತೆ ನಮಗೆ ಸಹಾಯ ಮಾಡ್ತಾರೆ. ಅದನ್ನೀಗ ನಾವು ನೋಡ್ಬೇಕಾಗಿದ್ದು, ಅದನ್ನ ಯಾವ್ದಾರು ಹೇಳ್ತೀನಿ ವಿಸ್ತಾರವಾಗಿ ನೋಡ್ಬೇಕು. ಯಜ್ಞಾದಿ ಸಾಧನೆಯತ್ತು ಮನಶ್ಚಂದ್ರ ಪ್ರಕೀರ್ತಿತ. ಯಜ್ಞ ಮೊದಲಾದವುಗಳನ್ನು ಮಾಡುವಾಗ ಅದಕ್ಕೊಂದು ಮನಸ್ಸಿನ ಪ್ರವೃತ್ತಿ ಬೇಕು. ಅದನ್ನು ನಮಗೆ ಕೊಡುವಂಥವನು ಚಂದ್ರ. ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲ ದಿಗೀಶ್ವರರು. ಎಲ್ಲರೂ ಶ್ರೋತಾಭಿಮಾನಿಗಳು, ಕಿವಿಯ ಅಭಿಮಾನಿಗಳು. ಇವರೆಲ್ಲರೂ ದಿಕ್ಕಿನ ಅಭಿಮಾನಿಗಳು ಅಂತ ಬಂತಲ್ಲ, ಅದಕ್ಕಾಗಿ ಇದನ್ನು ಹೇಳಿದೆ. ಅದರಲ್ಲಿ ವೈದಿಕ ಶ್ರವಣೋಚಿತಂ ಶ್ರೋತ್ರಂ ಚಂದ್ರ. ವೇದ ವಿದ್ಯಾ ಶ್ರವಣಕ್ಕೆ ಬೇಕಾದ ಶ್ರೋತ್ರ ಸಾಮರ್ಥ್ಯ, ಕಿವಿಯ ಸಾಮರ್ಥ್ಯ ನಮಗೆ ಬರೋದು ಚಂದ್ರನಿಂದ. ಇದನ್ನ ನಾವು ಗಮನಿಸ್ಬೇಕು. ಈ ಕಿವಿ ಮೊದಲಾದ ಎಲ್ಲ ಇಂದ್ರಿಯಗಳಿಗೂ ಕೂಡ ಮನಸ್ಸಿನ ಸಂಪರ್ಕ ಇರ್ತದೆ. ಆ ಮನಸ್ಸು ನಮ್ಮಿಂದ ಏನೇನು ಕೆಲಸ ಮಾಡಿಸ್ತದೋ ಅದನ್ನು ನಾವು ಮಾಡ್ತೀವಿ. ಮನಸ್ಸು ಕಿವಿಯ ಮೂಲಕ ವೇದ ಶ್ರವಣ ಮಾಡಿಸುವಾಗ ಆ ಮನಸ್ಸಿನ ಆ ಪ್ರವೃತ್ತಿಗೆ ಈ ಚಂದ್ರ ಕಾರಣ. ಕಿವಿಗೆ ಇರುವ ಸಾಮರ್ಥ್ಯ ಒಂದೇ, ಕೇಳೋದು. ಆದ್ರೆ ಆ ಕಿವಿಗೆ ಮನಸ್ಸಿನ ಪ್ರೇರಣೆ ಬೇಕಲ್ಲ. ಕಿವಿಯ ಮೂಲಕ ನಾವು ವೇದಗಳನ್ನ ಅಧ್ಯಯನ ಮಾಡಬೇಕು ಅಂತಿದ್ರೆ, ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ, ಆವಾಗ ಈ ಮನೋಭಿಮಾನಿಯಾದ ಚಂದ್ರನ ನೆರವು ಬೇಕಾಗ್ತದೆ. ಚಂದ್ರ ಏನು ದಿಕ್ಕಿನ ಅಧಿಪತಿ ಅಲ್ಲ, ಆದ್ರೂ ಅವನ ಬಗ್ಗೆ ಇದು ಹೇಳಿದ್ದಾರೆ. ಮುಂದೆ ಯಮ ಸ್ಮೃತಿ ಗ್ರಂಥಗಳು ಅಂದ್ರೆ ಅಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಚಂದ್ರ, ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಈ ಯಮ ಅಂತ ತಿಳ್ಕೊಳ್ಬೇಕು. ಸ್ಮಾರ್ಥ ತಾಂತ್ರಿಕ ಶ್ರವಣೋಚಿತಂ ಯಮ ಏವ, ಇದು ಯಮನ ಕೆಲಸ. ಷಡಂಗಾನಾಂ ವಿಷಯ ಶ್ರವಣೋಚಿತಂ ಶ್ರೋತಂತು ವರುಣ. ವೇದಕ್ಕೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಅಂತ 6 ಅಂಗಗಳಿವೆ. 6 ಅಂಗಗಳ ಶ್ರವಣಕ್ಕೆ ಬೇಕಾದ ಸಾಮರ್ಥ್ಯ ನಮಗೆ ಬರುವುದು ಈ ವರುಣನ ಕಾರಣದಿಂದ, ವರುಣನ ಅನುಗ್ರಹದಿಂದ. ಕಾಮ್ಯಶಾಸ್ತ್ರಗಳು ಅಂತಿವೆ, ಅದೆಲ್ಲವೂ ಮಿತ್ರನಿಂದ ಬರುವುದು ನಮಗೆ, ಆ ಕಾಮ್ಯಶಾಸ್ತ್ರಗಳ ಅಧ್ಯಯನ ಸಾಮರ್ಥ್ಯ. ಕಾಮ್ಯಶಾಸ್ತ್ರ ಅಂದ್ರೆ ಕಾಮಶಾಸ್ತ್ರವೂ ಇರಬಹುದು, ಹಾಗೇನೆ ಜಗತ್ತಿನಲ್ಲಿ ನಾವು ಓದುವಂತಹ ಬೇರೆ ಬೇರೆ ಸಾಹಿತ್ಯ ಮೊದಲಾದದ್ದು, ಲಿಟರೇಚರ್ ಮೊದಲಾದದ್ದು ತಿಳ್ಕೊಳ್ಬಹುದು. ಮತ್ತೆ ನೀತಿಶಾಸ್ತ್ರ ಅಂದ್ರೆ ಪ್ರಾಯ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ದಂಡನೀತಿ ಮೊದಲಾದದ್ದೇನಿದೆ ಅದರ ಶ್ರವಣಕ್ಕೆ ನಮಗೆ ಕುಬೇರ ಆಸಕ್ತಿಯನ್ನು ಕೊಡ್ತಾನೆ. ಇವರೆಲ್ಲ ಭಗವಂತನ ಪ್ರೇರಣೆಯನ್ನು ಪಡೆದು ನಮಗೆ ಇತ್ತೀಚ ಕೆಲಸಗಳನ್ನು ಮಾಡಿಸ್ತಾರೆ. ಇದು 17ನೇ ಶ್ಲೋಕದಲ್ಲಿ ಬಂದಿತ್ತು, ಅದನ್ನ ನಾವು ನೋಡುವುದು ಉಳಿದಿತ್ತು. ಅದನ್ನೀಗ ನೋಡಿದ್ದೀವಿ. ಮುಂದೆ 18ನೇ ಶ್ಲೋಕದಲ್ಲಿ ತ್ವಚಮಸ್ಯ ವಿನಿರ್ಭಿಣ್ಣಾಂ ಅಂತ ಶ್ಲೋಕ ಇದೆ. ಅದನ್ನು ಒಂದು ಬಾರಿ ಈಗ ನಾವು ಗಮನಿಸಬೇಕು. ತ್ವಕ್ಕಿನ ಬಗ್ಗೆನೂ ಕೂಡ ನಾವು ನೋಡಿದ್ವಿ, ಚರ್ಮ ವ್ಯಕ್ತ ಆಯಿತು ಅಂತ ಹೇಳಿ. ಅದರಲ್ಲಿ ಪಾರಿಜಾತ ಮೊದಲಾದ ಔಷಧಿ ಅಭಿಮಾನಿಗಳಾದಂತಹ ದೇವತೆಗಳು ಅವರು ರೋಮ ಮೊದಲಾದ ಅಧ್ಯಾತ್ಮ ರೂಪದಿಂದ ತ್ವಗಿಂದ್ರಿಯದ ಒಳಗೆ ಪ್ರವೇಶ ಮಾಡಿದರು. ಆ ತ್ವಗಿಂದ್ರಿಯದ ಕಾರಣದಿಂದ ಈ ಚತುರ್ಮುಖ ಬ್ರಹ್ಮ ಕಂಡೂಂ ಯೈರಸವು ಪ್ರತಿಬದ್ಧತೆ, ಈ ಚರ್ಮದಿಂದ ತುರಿಕೆಯನ್ನ ಅವನು ನವೆ ಅದನ್ನು ಅನುಭವಿಸ್ತಾನೆ. ಹಿಂದೆ ಕಿವಿಯಿಂದ ಅವನು ಶಬ್ದವನ್ನು ಕೇಳ್ತಾನೆ ಅಂತ ಬಂತು, ಆಯಾ ಇಂದ್ರಿಯಗಳಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾನೆ ಅಂತ. ಇಲ್ಲಿ ತುರಿಕೆಯನ್ನು ಅನುಭವಿಸ್ತಾನೆ ಅಂತ ಬಂದಿದೆ. ಅದಷ್ಟೇ ಅಲ್ಲದೆ ಶಬ್ದವನ್ನ ಅವನು ಕೇಳೋದು ಕೂಡ ಇದರಿಂದಲೇ ಮಾಡ್ತಾನೆ ಅಂತ, ಸ್ಪರ್ಶವನ್ನು ಅನುಭವಿಸುವುದು, ಟಚ್ ಅನ್ನೋದು ಏನಿದೆ ಅದರ ಜ್ಞಾನ ನಮಗೆ ಬರುವುದು ಇದೇ ಚರ್ಮದಿಂದ. ಅದನ್ನು ಕೂಡ ನಾವು ತಿಳ್ಕೊಳ್ಬಹುದು.
ಅದ್ರಲ್ಲಿ ಬಂದಿಲ್ಲ, ಅದನ್ನು ತಿಳ್ಕೊಳ್ಬೇಕು ಅಂತ ನನ್ನ ಆಲೋಚನೆ. ತ್ವಗೀಂದ್ರಿಯಕ್ಕೆ ತ್ವಕ ಎಂಬ ಅಧ್ಯಾತ್ಮ ರೂಪದಿಂದ ಮುಖ್ಯ ಪ್ರಾಣನ ಪುತ್ರ ಅವನು ಕೋಣವಾಯು, ಅವನು ಅಭಿಮಾನಿಯಾಗಿದ್ದಾನೆ. ಹಾಗೆ ದೇವಲೋಕದ ನಂದನವನದಲ್ಲಿ ಪಾರಿಜಾತ, ಹರಿಚಂದನ ಮತ್ತೆ ಕಲ್ಪವೃಕ್ಷ, ಸಂತಾನ ಇವೆಲ್ಲ ಏನು ಔಷಧಿ ಲತೆಗಳಿವೆ, ಅದರ ಅಭಿಮಾನಿ ದೇವತೆಗಳು ಕೂಡ ರೋಮ ಎಂಬ ಅಧ್ಯಾತ್ಮ ರೂಪದಿಂದ ಅಭಿಮಾನಿಗಳಾಗಿದ್ದಾರೆ ಆ ತ್ವಗೀಂದ್ರಿಯಕ್ಕೆ. ಅಲ್ಲಿ ಹೀಗೆ ಬರೆದಿದ್ದಾರೆ ಪುರಾಣಿಕಾಚಾರ್ಯ, ಅದನ್ನು ಹೇಳಿದೆ. ಈ ಕೋಣವಾಯು ಅಂದ್ರೆ ಪ್ರವಾಹವಾಯು ನಮಗೆ ಸ್ಪರ್ಶ ಜ್ಞಾನವನ್ನು ಕೊಡ್ತಾನೆ. ಪಾರಿಜಾತ ಮೊದಲಾದವರು ಆ ವೃಕ್ಷದ ಅಭಿಮಾನಿಗಳು ನಮಗೆ ತುರಿಕೆಯ ಅನುಭವವನ್ನು ಮಾಡ್ತಾರೆ ಅಂತ ಹೀಗೆ ಬರೆದಿದ್ದಾರೆ. ಇದು ಕೂಡ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿದೆ. ಈ ಔಷಧದ ಅಭಿಮಾನಿಗಳು ಅಂತ ಹೀಗೆಲ್ಲ ವಿಷಯ, ಅದನ್ನು ಕೂಡ ಈಗ ನೋಡೋಣ. ಹಿಂದೆ ಅಭ್ಯಪತತ್ ಅಂತ ಅನ್ನೋದು ಹೇಳುವಾಗ ನಾವು ಸ್ವಲ್ಪ ನೋಡಿದ್ವಿ. ಈಗ ಇನ್ನೊಂದ್ಸರಿ ಅಲ್ಲಿರುವ ಶಬ್ದಗಳನ್ನು ನೋಡೋಣ ಅಷ್ಟೇ. ಬಹಳ ಹೆಚ್ಚಿನ ವಿಷಯ ಏನು ಇಲ್ಲಿರೋಕ್ಕಿಂತ ಹೆಚ್ಚಿನ ವಿಷಯ ಏನೋ ಅಲ್ಲಿ ಬಂದಿದೆ ಅಂತಲ್ಲ, ಆದ್ರೂ ಒಂದೆರಡು ಶಬ್ದಗಳು ಅಲ್ಲಿದನ್ನು ನಾವು ತಗೊಂಡ್ರೆ ಕೆಲವು ಸರಿ ಭಾಗವತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಐತರೇಯ ಉಪನಿಷತ್ತಿನ ಭಾಷ್ಯ, ಐತರೇಯ ಭಾಷ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವು ಕಡೆ ಭಾಗವತದ ಉಪಯೋಗ ಆಗ್ತದೆ. ಅದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೆ. ತ್ವಚಶ್ಚ ರೋಮನಾಮಾನಃ ವೃಕ್ಷನಾಮಾನ ಏವ ಚ ದ್ವಿವಿಧಾ ಪಾರಿಜಾತಾದ್ಯಾಹ ಬಭೂವು ಬ್ರಹ್ಮಚೇತಸಃ ಅಂತ ಅಲ್ಲಿ ಕಾಣಿಸ್ತದೆ. ತ್ವಗೀಂದ್ರಿಯದಿಂದ ರೋಮನಾಮಕನಾಗಿ ವೃಕ್ಷನಾಮಕರಾಗಿ ಎರಡು ರೂಪಗಳಿಂದ ಪಾರಿಜಾತಾದಿ ದೇವತೆಗಳು ಆ ಬ್ರಹ್ಮನ ಶರೀರದಿಂದ ಹುಟ್ಟಿದರು ಅಂತ ಹೀಗೆ ಅಲ್ಲಿ ಬಂದಿದೆ. ಇದಿಷ್ಟು ಆ ತ್ವಗೀಂದ್ರಿಯದ ಬಗ್ಗೆ 18ನೇ ಶ್ಲೋಕದ ಬಗ್ಗೆ ಆಯಿತು. ಮುಂದೆ ಮೇಢ್ರಂ ತಸ್ಯ ವಿನಿರ್ಭಿನ್ನಂ, ಗುಹ್ಯ ಅಲ್ಲಿ ವ್ಯಕ್ತ ಆಯಿತು. ಅದು ಗುಹ್ಯದ ಅಭಿಮಾನಿ ದಕ್ಷ ಪ್ರಜಾಪತಿ. ಅವನು ರೇತಸ್ ಎಂಬ ಅಧ್ಯಾತ್ಮ ರೂಪದಿಂದ ಹಾಗೆ ರೇತೋ ನಾಮಕನಾಗಿ ಆ ಗುಹ್ಯೇಂದ್ರಿಯದೊಳಗೆ ಪ್ರವೇಶ ಮಾಡಿದ. ಅದರಿಂದ ವಿರಾಟ್ ಬ್ರಹ್ಮನಿಗೆ ಈ ಮೈಥುನದ ಆನಂದ, ಸರಸ್ವತಿಗೂ ಮತ್ತು ಚತುರ್ಮುಖ ಬ್ರಹ್ಮನಿಗೂ ಮೈಥುನ ಆದಾಗ ಅದರ ಆನಂದ ಬರುವುದು ಈ ಇಂದ್ರಿಯದಿಂದಲೇ. ಇಲ್ಲಿ ಐತರೇಯ ಭಾಷ್ಯದಲ್ಲೂ ಕೂಡ ಈ ವಿಚಾರ ಬಂದಿದೆ. ಪಾಯುವಿಗೆ ನಿರತಿ ಅಂತ ಹೀಗೆ ಬಂದಿದೆ. ಶಿವ ಗುಹ್ಯಕ್ಕೆ ಅಂತ ಅಲ್ಲಿ ವಿಷಯ ಬಂದಿದೆ. ಅಂತೂ ಇಲ್ಲಿರುವ ವಿಷಯಗಳೆಲ್ಲ ಐತರೇಯ ಉಪನಿಷದಲ್ಲಿ ಭಾಷೆಯಲ್ಲಿ ಬಂದದ್ದನ್ನು ಸ್ವಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ರೆ ಅದನ್ನು ನಾನು ನೋಡ್ತಿರ್ತೇನೆ, ಅದನ್ನು ಇಲ್ಲಿ ಹೇಳಿರ್ತೇನೆ. ಇದಕ್ಕೆ ಯಾದವಾರ್ಯರು, ವಿಜಯಧ್ವಜರು ಅಲ್ಲಿರೋ ಶಬ್ದಗಳನ್ನು ಏನಾದ್ರು ವಿವರಿಸಿದಾರಾ ಅನ್ನೋದನ್ನು ನೋಡೋಣ. ಈಗ ಔಷಧೀಹಿ ಅಂದ್ರೆ ಔಷಧಾಭಿಮಾನಿ ದೇವತಾಹ ಅಂತ ವಿಜಯಧ್ವಜರ ಅರ್ಥ ಇದೆ. ತ್ವಚಂ ಚರ್ಮ, ಮೇಢ್ರಂ ತಸ್ಯ ವಿನಿರ್ಭಿನ್ನಂ, ಕಹ ಅಂದ್ರೆ ಪ್ರಜಾಪತಿ, ಸ್ವಧಿಷ್ಠ್ಯಂ ಕಹ ಉಪಾವಿಶತ್. ಪ್ರಜಾಪತಿ ಅಂದ್ರೆ ದಕ್ಷ ಪ್ರಜಾಪತಿ, ಕಹ ದಕ್ಷ ಪ್ರಜಾಪತಿ ಅಂತ ಯಾದವಾರರ ವ್ಯಾಖ್ಯಾನ. ತನ್ನಾಮಕ ದಕ್ಷಸ್ಯ ಅಂಶೇನ ಆನಂದಂ ಮೈಥುನ ಸುಖಂ. ಅದಾದ್ಮೇಲೆ ಗುದಂ ಪುಂಸಃ ವಿನಿರ್ಭಿನ್ನಂ ಮಿತ್ರೋ ಲೋಕೇಶಾವಿಶತ್ ವಾಯುನಾಂಶೇನ ಏನಾಸೋ ವಿಸರ್ಗಂ ಪ್ರತಿಪದ್ಯತೆ ಅಂತ 20ನೇ ಶ್ಲೋಕ. ಅಲ್ಲಿ ವಿಸರ್ಗ ಅಂದ್ರೆ ಧಾತು ಮತ್ತು ಮಲೋತ್ಸರ್ಜನ. ಈ ಮಲೋತ್ಸರ್ಜನ ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ನಡೆಯುವುದು ಇದಕ್ಕಾಗಿ, ಈ ಕುದೇಂದ್ರಿಯದಿಂದ. ಪುಂಸಃ ಅಂದ್ರೆ ಪುರುಷನಾಮಕಾತ್ ಹರೇಹೇ ವಿಸರ್ಗಂ, ಒಳಗೆ ನಿಂತು ಭಗವಂತನೇ ಅದನ್ನು ಮಾಡಿಸ್ತಾನೆ ಅಂತ ಹೀಗೆ ನೋಡ್ಬೇಕದನ್ನು. ಬುಧ ವ್ಯಕ್ತ ಆಯಿತು. ಅದರಲ್ಲಿ ಮಿತ್ರ ಮತ್ತು ಆ ಮಿತ್ರನೇ ಪಾಯು ಎಂಬ ಅಧ್ಯಾತ್ಮ ರೂಪದಿಂದ ಆ ಪಾಯು ಇಂದ್ರಿಯದೊಳಗೆ ಪ್ರವೇಶ ಮಾಡಿದ.
ತತ್ವನ್ಯಾಸ ಮಾತೃಕಾನ್ಯಾಸ ಮಾಡುವಾಗಲ್ಲ, ತತ್ವನ್ಯಾಸ ಮಾಡುವಾಗ ವಾಯುವಾತ್ಮನೇ ಮಿತ್ರಾಯ ನಮಃ ಅಂತ ಹೀಗೆಲ್ಲ ಇದನ್ನ ಹೇಳ್ತೇವೆ. ಏನಾಸೋ ವಿಸರ್ಗಂ ಪ್ರತಿಪದ್ಯತೆ, ಆದ್ರಿಂದ ವಿರಾಟ್ ಬ್ರಹ್ಮನ ಮಲ ವಿಸರ್ಜನೆ ಆಗ್ತದೆ. ಅದಾದ ಮುಂದೆ ಬಂದಿರೋದು ಹಸ್ತಾವಸ್ಥೆ ವಿನಿರ್ಭಿನ್ನವು ಇಂದ್ರ ಸ್ವರ್ಪತಿರಾವಿಶತ್ ವಾರ್ತೆಯಾಂಶೇನ ಪುರುಷ ಯಯಾ ವೃತ್ತಿಂ ಪ್ರಪದ್ಯತೆ ಅಂತ 21ನೇ ಶ್ಲೋಕ. ಕೈಗಳು ವ್ಯಕ್ತ ಆದವು. ಅದರಲ್ಲಿ ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರ ಈ ಪ್ರವೇಶ ಮಾಡಿದ. ಅವನು ವಾರ್ತಾ ಎಂಬ ಅಧ್ಯಾತ್ಮ ರೂಪದಿಂದ ಆ ವಾರ್ತಾ ನಾಮಕ ಹಸ್ತೇಂದ್ರಿಯದೊಳಗೆ ಪ್ರವೇಶ ಮಾಡಿದ. ಆದ್ರಿಂದ ಈ ವಿರಾಟ್ ಬ್ರಹ್ಮ ತನ್ನ ಕೈ ಕೆಲಸಗಳನ್ನೆಲ್ಲವನ್ನೂ ಮಾಡ್ತಾನೆ. ಕೈಯಿಂದಾಗುವ ಕೆಲಸಗಳೆಲ್ಲವೂ ಅದರಿಂದ ಆಗ್ತವೆ ಅಂತ ಆ 21ನೇ ಶ್ಲೋಕ ಹೇಳ್ತದೆ. ವಾರ್ತಾ ಅಂದ್ರೆ ಹಸ್ತೇಂದ್ರಿಯನ ಅಂಶೇನ, ಒಂದು ಈ ಹಸ್ತೇಂದ್ರಿಯದ ಒಂದು ಅಂಶದಿಂದ ಅಂತ ಅದಕ್ಕೆ ಅರ್ಥ. ವೃತ್ತಿ ಅಂದ್ರೆ ಆದಾನಾಖ್ಯಂ, ತಗೊಳ್ಳುವುದು, ಕೊಡುವುದು ಮೊದಲಾದ ಕೆಲಸಗಳೆಲ್ಲ. ವಾರ್ತೆಯ ಹಸ್ತೇಂದ್ರಿಯೇಣ ಅಂತಾನೆ ಯಾದವಾರ್ಯರ ವ್ಯಾಖ್ಯಾನ ಕೂಡ ಇದೆ. ಇವರು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಬರೇ ಆದಾನ ಅಂತಿದೆ. ಆದಾನ ಅಂತ ತೆಗೆದುಕೊಳ್ಳುವುದು, ಆದಾನ ಮತ್ತೆ ದಾನ, ಇನ್ನೊಬ್ಬರಿಗೆ ಕೊಡುವುದು ಎಲ್ಲವನ್ನು ಕೂಡ ಅಲ್ಲೇ ಗ್ರಹಿಸ್ಬೇಕು ನಾವು. ಹಾಗೆ ಗ್ರಹಿಸಿದ್ರೆ ಅದರಿಂದ ಪೂರ್ಣವಾದ ಅರ್ಥ ಬರೋದು ಸಾಧ್ಯ. ಇಲ್ಲಿ ಹೀಗೇನು ಬಂದಿದೆಯಲ್ಲ, ಇದಕ್ಕೆ ಮಹಾಭಾರತದಲ್ಲಿ ಒಂದು ಕಥಾ ಬಂದಿದೆ. ಈ ಇಂದ್ರ ಹೇಗೆ ಕೈಗಳಿಗೆ ನಿಯಾಮಕ ಅಂತ ನೋಡು. ಅದನ್ನ ನೋಡಿದ್ರೆ ಆ ಇಂದ್ರನ ಮಹತ್ವ ಮತ್ತೆ ಮನುಷ್ಯ ಜನ್ಮದ ಮಹತ್ವ ಇದೆಲ್ಲ ಗೊತ್ತಾಗ್ತದೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಸುಮಾರು 180ನೇ ಅಧ್ಯಾಯ, ಬೇರೆ ಬೇರೆ ಪಾಠ ದೃಷ್ಟಿಯಿಂದ ಅಧ್ಯಾಯ ವ್ಯತ್ಯಾಸ ಇರಬಹುದು. ಅಲ್ಲಿ ಕಾಶ್ಯಪ ಅನ್ನುವ ಬ್ರಾಹ್ಮಣ ಒಬ್ಬ ಆತ್ಮಹತ್ಯೆ ಹೊರಟಿರ್ತಾನೆ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಅವನಿಗೆ ಯಾರೋ ಒಬ್ಬ ಶ್ರೀಮಂತ ಅವಮಾನ ಮಾಡಿರ್ತಾನೆ. ಆಗ ನರಿಯ ರೂಪದಲ್ಲಿ ಇಂದ್ರ ಬಂದು ಜೀವನದ ಮಹತ್ವದ ಬಗ್ಗೆ ವರ್ಣನೆ ಮಾಡ್ತಾನೆ. ಹಾಗೆ ಕೈಗಳ ಉಪಯುಕ್ತತೆ ಬಗ್ಗೆ ವರ್ಣನೆ ಮಾಡ್ತಾನೆ. ನೋಡಿ, ನಿಮಗೆ ಮನುಷ್ಯರಿಗೆ ಕೈಗಳಿವೆ, ನಮಗೆ ಕೈಗಳಿಲ್ಲ ಅಂತ ಅದನ್ನ ವರ್ಣಿಸ್ತಾನೆ. ಅವನನ್ನು ಆತ್ಮಹತ್ಯೆಯಿಂದ ವಿಮುಖನನ್ನಾಗಿ ಮಾಡ್ತಾನೆ. ಇಂದ್ರನ ಸ್ಥಾನ ಮತ್ತು ಅವನಿಂದ ಅಭಿಮನ್ಯಮಾನವಾದ ತತ್ವಗಳ ಬಗ್ಗೆ ನಾವು ತಿಳಿದ್ರೆ, ಆ ಇಂದ್ರ ಆ ತರ ಉಪದೇಶ ಮಾಡಿದ್ದು, ಜೀವನದ ಮಹತ್ವದ ಬಗ್ಗೆ ಹೇಳಿದ್ದು ಹೆಚ್ಚು ಚೆನ್ನಾಗಿರ್ತದೆ. 8ನೇ ಕಕ್ಷಾದಲ್ಲಿದ್ದಾನೆ ಅವನು. ಸ್ಥೂಲ ಮನಸ್ಸಿನ ಯಜ್ಞಾದಿಗಳಿಗೆ, ಸ್ಥೂಲ ಮನಸ್ಸಿನಿಂದ ಆಗುವಂತಹ ಕಾರ್ಯಗಳಿಗೆ ಅವನು ನಿಯಾಮಕ ಅಂತ ವರ್ಣನೆ ಮಾಡ್ತಾರೆ. ಸೂಕ್ಷ್ಮ ಮನಸ್ಸಿಗೆ ಗರುಡ, ಶೇಷ, ರುದ್ರ ನಿಯಾಮಕರಾಗಿದ್ದಾರೆ. ಅದರಲ್ಲಿ ಧ್ಯಾನಕ್ಕೆ ಗರುಡ, ಮತ್ತೆ ವ್ಯಾಖ್ಯಾನಕ್ಕೆ ಶೇಷ, ಮನನಕ್ಕೆ ರುದ್ರ. ಮನಸ್ಥೂಲಂತು ವಾಸವಃ ಏನ ಯಜ್ಞಾನಿಕಂ ಕುರ್ಯಾತ್. ಹೀಗೆ ಇದು ಉಪನಿಷತ್ ಭಾಷೆಯಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ವಿಚಾರ. ಯಜ್ಞಾದಿಗಳನ್ನು ನಾವು ಮಾಡ್ತೀವಲ್ಲ, ಕ್ರಿಯೆಗಳು, ದೈಹಿಕ ಕ್ರಿಯೆಗಳನ್ನು ಮಾಡುವುದೆಲ್ಲವೂ ಸ್ಥೂಲ ಮನಸ್ಸಿನಿಂದ. ಆಂತರಿಕ ಕ್ರಿಯೆಗಳು, ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ನಾವು ಮಾಡುವುದು ಸೂಕ್ಷ್ಮ ಮನಸ್ಸಿನಿಂದ. ಈ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಇಂದ್ರನ ಅಧೀನರು ಅಂತ ಚಿಂತನೆ ಮಾಡಬೇಕು. ಯಾಕಂದ್ರೆ ಇಂದ್ರ ದೇವೇಂದ್ರ, ಉಳಿದೆಲ್ಲ ದೇವತೆಗಳು ಕೂಡ ಆತನ ಅಧೀನರಿದ್ದಾರೆ. ಅದು ಭಾಗವತ ತಾತ್ಪರ್ಯದಲ್ಲಿ ಮುಂದೆ 7ನೇ ಸ್ಕಂದದಲ್ಲಿ ಬಂದಿದೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಗಾನ್. ಅವನು ಮನೋಭಿಮಾನಿ ಅಂತ ಬಂದಿದೆ. ಮನೋಭಿಮಾನಿ ಅಂತ ಸ್ಥೂಲ ಮನಸ್ಸಿನ ಅಭಿಮಾನಿ ಅಂತ ತಾತ್ಪರ್ಯ. 6ನೇ ಸ್ಕಂದದಲ್ಲಿ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಇಂದ್ರಾದ್ಯಾಹ ಇಂದ್ರಿಯಾತ್ಮಾನಃ, ಅವರೆಲ್ಲರೂ ಇಂದ್ರಿಯ ಸ್ವರೂಪರು ಅಂತನೂ ಬಂದಿದೆ. ನಮ್ಮ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಾನ, ಅದರಲ್ಲಿ ಪ್ರಧಾನ ಅನ್ಸ್ಕೊಂಡಿರುವುದು ಕೈ. ಅದರ ಮುಖ್ಯಾಭಿಮಾನಿ ಇಂದ್ರ. ಹಿಂದೆ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 10ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಹಸ್ತವು ರುರುಹುತಸ್ತಸ್ಯ ನಾನಾ ಕರ್ಮ ಚಿಕೀರ್ಷಯ ಅಂತ, ಹೀಗೆ ಆ ಚತುರ್ಮುಖ ಬ್ರಹ್ಮ ನಾನಾ ಥರದ ಕರ್ಮಗಳನ್ನು ಮಾಡಬೇಕಂತ ಬಯಸಿದಾಗ ಅಲ್ಲಿ 2 ಕೈಗಳು, ಆ ಕೈಗಳೊಳಗೆ ಹಸ್ತ ಎನ್ನುವ ಇಂದ್ರಿಯ, ಅದನ್ನು ಗಮನಿಸಬೇಕು. ನಮ್ಮ ಕೈಗಳು ಇವು ಗೋಲಕ ಮಾತ್ರ, ಅದರೊಳಗೆ ಇಂದ್ರಿಯ ಇದೆ, ಹಸ್ತೇಂದ್ರಿಯ. ಅದರ ಅಭಿಮಾನಿಯಾದಂತಹ ಇಂದ್ರ, ಅವನ ಮೂಲ ರೂಪ, ಹಸ್ತೇಂದ್ರಿಯಿಂದ ಆಗುವಂತಹ ಕ್ರಿಯೆಗಳು ಇವೆಲ್ಲವೂ ಕೂಡ ಹುಟ್ಟಿದವು ಅಂತ ಅದರ ತಾತ್ಪರ್ಯ.
ಹಸ್ತಾಭಿಮಾನಿಯಾದ ಇಂದ್ರನೇ ಈ ಕ್ರಿಯೆಗಳಿಗೂ ಅಭಿಮಾನಿ. ಕ್ರಿಯಾತ್ಮ ಪಾಕಶಾಸನ ಅಂತ ಭಾಗವತ ತಾತ್ಪರ್ಯ ಮುಂದೆ 6ನೇ ಸ್ಕಂದದಲ್ಲಿ ಒಂದು ವರ್ಣನೆ ಮಾಡ್ತದೆ. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಐತರೆಯ ಭಾಷ್ಯ. ಯಜ್ಞ ಮೊದಲಾದ ಕಾರ್ಯಗಳನ್ನು ನಮ್ಮ ಕಡೆಯಿಂದ ಮಾಡಿಸುವವನೇ ಈ ಇಂದ್ರ. ಇಲ್ಲಿ ನಾವು ನೋಡ್ತಿದ್ದೀವಿ ಹಸ್ತಾವಸ್ಯ ವಿನಿರ್ಭಿಣ್ಣವು ಅಂತ ಈಗ 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲೂ ಕೂಡ ನಾವು ಅದನ್ನ ನೋಡ್ತಾ ಇದ್ದೀವಿ. ಇದು ಆ ಇಂದ್ರ ಹೇಗೆ ಎಲ್ಲ ದೇವತೆಗಳಿಗೂ ಹಿರಿಯ, ನಮ್ಮ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳು ಹೀಗಿವೆ. ಅದರಲ್ಲಿ ಕರ್ಮೇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಒಂದು ಕೈ. ಆ ಕೈಯಿಂದಲೇ ಅನೇಕ ತರದ ಕ್ರಿಯೆಗಳು ನಮ್ಮೆಲ್ಲ ನಡೀತವೆ. ಕಾಲಿಂದಲೂ ನಡೀತವೆ. ಕಾಲಿನಿಂದ ನಡೆಯುವುದಕ್ಕಿಂತ ಕೆಟ್ಟ ಕೆಲಸಗಳಾಗಲಿ ಒಳ್ಳೆಯ ಕೆಲಸಗಳಾಗಲಿ ಎಲ್ಲವೂ ಕೂಡ ನಡೆಯುವುದು ಈ ಕೈಗಳಿಂದ ಹೆಚ್ಚು. ಅದಿಲ್ಲದೆ ಹೋದ್ರೆ ಮನುಷ್ಯನ ಬೆಳವಣಿಗೆ ಕುಂಠಿತ ಆಗ್ತದೆ. ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ ಈ 21ನೇ ಶ್ಲೋಕದಲ್ಲಿ. ಮುಂದೆ ಪಾದಾವಸ್ಯ ವಿನಿರ್ಭಿಣ್ಣವು ಅಂತ 22ನೇ ಶ್ಲೋಕ ಇದೆ, ಅದನ್ನು ಗಮನಿಸಬೇಕು. ಮುಂದೆ ಪಾದಗಳು ಹುಟ್ಟಿದವು, ಕಾಲು ವ್ಯಕ್ತಾದವು. ಅದರೊಳಗೆ ಲೋಕೇಶ್ವರನಾದಂತಹ ಉಪೇಂದ್ರ ಭಗವಂತನ ಒಂದು ರೂಪ ಅದು. ಈ ರೂಪದಿಂದ ಆ ಪಾದೇಂದ್ರಿಯದೊಳಗೆ ಅವನು ಪ್ರವೇಶ ಮಾಡಿದ. ಅವನಿಗೆ ಗತಿ ಅಂತ ಇನ್ನೊಂದು ರೂಪವೂ ಇದೆ ಆ ಭಗವಂತನಿಗೆ, ಇಂದ್ರ ಅಂತ. ಅವನು ಯಾವುದಕ್ಕೂ ಅಭಿಮಾನಿಗಳಲ್ಲ. ಉಳಿದವರಿಗೆಲ್ಲ ಅಭಿಮಾನ ಇದೆ, ಇವನಿಗೆ ಮಾತ್ರ ಯಾವುದೇ ರೀತಿಯಾದ ಅಭಿಮಾನ ಇಲ್ಲ. ಅಭಿಮಾನ ಅಂದ್ರೆ ಅಭಿಮಾನಿ ಆಗಿರುವುದು ಅಂದ್ರೆ ಇನ್ನೊಬ್ರು ಯಾರೋ ಒಬ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡುವುದು. ಲಕ್ಷ್ಮೀದೇವಿಯು ಪ್ರಕೃತಿಗೆ ಅಭಿಮಾನಿ, ಅವಳು ಭಗವಂತನ ಅಧೀನಳು. ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದಕ್ಕೆ ಅಭಿಮಾನಿಗಳಾಗಿರ್ತಾರೆ, ಅವರು ಮತ್ತೊಬ್ಬರಿಗೆ ಅಧೀನರಾಗಿರ್ತಾರೆ. ಆದ್ರೆ ಭಗವಂತ ಮಾತ್ರ ಯಾರಿಗೂ ಅಧೀನನಲ್ಲ, ಯಾರೋ ಒಂದು ಕೊಟ್ಟಂತಹ ಅಧಿಕಾರವನ್ನು ಸ್ವೀಕಾರ ಮಾಡುವುದಲ್ಲ. ಅಭಿಮಾನ ಅಂದ್ರೆ ಅಧಿಕಾರ ಅಂತ ನಾವು ಅರ್ಥ ಮಾಡಬಹುದು, ಅದೊಂದು ಅಪಾಯಿಂಟ್ಮೆಂಟ್. ಹೀಗೆ ಭಗವಂತ ಅಲ್ಲಿ ಉಪೇಂದ್ರ ಎಂಬ ರೂಪದಿಂದ ಪ್ರವೇಶ ಮಾಡಿದ. ಅವನೊಳಗೆ ಈ ಅಲ್ಲಿ ಆ ಕಾಲುಗಳಿಂದ ವಿರಾಟ್ ಬ್ರಹ್ಮ ಓಡಾಡಿದ. ಮುಂದೆ 23ನೇ ಶ್ಲೋಕ, ಹೃದಯ ಮನಸ್ಸು ವ್ಯಕ್ತ ಆಯಿತು. ಅಲ್ಲಿ ಚಂದ್ರ ಮನಸ್ಸೆಂಬ ಅಧ್ಯಾತ್ಮ ರೂಪದಿಂದ ಮನಸ್ಸನ್ನು ಪ್ರವೇಶ ಮಾಡಿದ. ಆದ್ರಿಂದ ಸಂಕಲ್ಪ ವಿಕಲ್ಪ ಇವನ್ನೆಲ್ಲ ಮನೋವ್ಯಾಪಾರಗಳನ್ನ ಈ ವಿರಾಟ್ ಬ್ರಹ್ಮ ಮಾಡ್ತಾನೆ. ನಾವು ಮಾಡುವುದು ಕೂಡ ಹಾಗೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಮನಸ್ಸಿಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ವಿಭಾಗಗಳಿವೆ. ಅದರಲ್ಲಿ ಮನಸ್ಸಿನಿಂದ ನಾವು ಅನೇಕ ಆಯ್ಕೆಗಳನ್ನ ನಮ್ಮ ಎದುರು ತಂದುಕೋತೀವಿ. ಬುದ್ಧಿ ಅವುಗಳನ್ನ ಸ್ವೀಕಾರ ಮಾಡುತ್ತೆ, ಅದರಲ್ಲಿ ಒಂದನ್ನು ತೀರ್ಮಾನಿಸ್ತದೆ ಅಷ್ಟೇ. ವಿಕ್ರಿಯಾಂ ಅಂದ್ರೆ ಸಂಕಲ್ಪ ವಿಕಲ್ಪ ರೂಪಾಂ ಅಂತ ವಿಜಯ ಬೆದರು ಮತ್ತು ಯಾದವಾರ್ಯರು ಕೂಡ ಬರೆದಿದ್ದಾರೆ. ಹೀಗೆ 23 ಶ್ಲೋಕಗಳನ್ನ 23ನೇ ಶ್ಲೋಕದವರೆಗೆ ಇವತ್ತು ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಗೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಂ.